ಹೆಡ್ಲೈಟ್ ನೋಡಿ ಕನ್ಫ್ಯೂಸ್ ಆದ್ರ ಇದು ಡ್ಯೂಕ್ 390 ಅಲ್ಲ, ಡ್ಯೂಕ್ 890. ಅದರಲ್ಲೂ ಹೈ ಪರ್ಫಾರ್ಮೆನ್ಸ್ ಆರ್ ವೇರಿಯಂಟ್ ಇದು. ಈ ಮುಂಚೆ ನಮ್ಮ ದೇಶದಲ್ಲಿ ಹೈಯರ್ ಸಿಸಿ ಆಗಿ KTM ಅಲ್ಲಿ 790 ಮಾತ್ರ ಇತ್ತು. ಟ್ವಿನ್ನಿಗೆ ಯಾಕೆ ಅಷ್ಟೊಂದು ಅಂತ ಜಾಸ್ತಿ ಸೇಲ್ ಆಗ್ಲಿಲ್ಲ. 2020ರಲ್ಲಿ ಡಿಸ್ಕಂಟಿನ್ಯೂ ಆಗುತ್ತೆ. ಇವಾಗ 890 ಆರ್ ಆಗಿ ಅದು 19 ಲಕ್ಷಕ್ಕೆ ಬಿಟ್ಟಿದ್ದಾರೆ. ಏನ್ ಕತೆನೋ ನೋಡಬೇಕು. ಇದು ಪಕ್ಕಾ ಪರ್ಫಾರ್ಮೆನ್ಸ್ ಮಿಷಿನ್, ಡೌಟೇ ಇಲ್ಲ. ರೇಸ್ ಟ್ರ್ಯಾಕಿಗೆ ಡೈರೆಕ್ಟ್ ಆಗಿ ಈ ಗಾಡಿನ ಎತ್ಕೊಂಡು ಇಳಿಬಹುದು. 890cc ಪ್ಯಾರಲಲ್ ಟ್ವಿನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. 121 BHP 99 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಸಿಲಿಂಡರ್ ಹೆಡ್ ಚೇಂಜ್ ಆಗಿದೆ. ಬೋರು ಮತ್ತೆ ಸ್ಟ್ರೋಕ್ ಲೆಂತ್ ಇಂದ ಕಂಪ್ರೆಷನ್ ರೇಷಿಯೋ 12.7:1 ಇಂದ 13.5:1 ಗೆ ಇನ್ಕ್ರೀಸ್ ಆಗಿದೆ. ಬಾಡಿ ಶೇಪ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 790 ಇದೇನೆ, ಆದ್ರೆ ಸೂಪರ್ ಸ್ಕ್ಯಾಲ್ಪೆಲ್ ಅಂತ ಈ ಗಾಡಿನ ಕರೀತಾರೆ. ಮೊದಲುಗಿಂತ ಲೈಟ್ ಅಲಾಯ್ ವೀಲ್ಸ್ ರೋಲಿಂಗ್ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡೋದಕ್ಕೆ 320mm ಡ್ಯುಯಲ್ ಡಿಸ್ಕ್ ಇದೆ. ಬ್ರೆಂಬೋನ ಸ್ಟೈಲೆಮಾ ಕ್ಯಾಲಿಪರ್ಸ್ ಹಾಕಿದ್ದಾರೆ. 4 ಪಿಸ್ಟನ್ ಫುಲ್ಲಿ ಅಡ್ಜಸ್ಟಬಲ್ ಫ್ರಂಟ್ ಹಾಗೂ ರೇರ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ. ಜೊತೆಗೆ ಪ್ಯಾರಲಲ್ ಟ್ವಿನ್ ಅಲ್ವಾ, ಆಸ್ಟಿನ್ ರೇಸಿಂಗ್ ಟ್ವಿನ್ ಎಕ್ಸಾಸ್ಟ್ ನ ಈ ಗಾಡಿಯಲ್ಲಿ ಹಾಕಿದ್ದಾರೆ. ಫುಟ್ ಪೆಗ್ ನ ಮೊದಲಿಗಿಂತ ಸ್ವಲ್ಪ ಹೈಟ್ ಅಲ್ಲಿ ಸ್ವಲ್ಪ ಹಿಂದಕ್ಕೆ ಇಟ್ಟಿದ್ದಾರೆ. ಯಾಕಂತಂದ್ರೆ ಸ್ಪೋರ್ಟಿ ರೈಡಿಂಗ್ ಪೊಸಿಷನ್ ಸಿಗ್ಲಿ, ಒಳ್ಳೆ ಲೀನ್ ಆಂಗಲ್ ಸಿಗ್ಲಿ ಅಂತ ಹೇಳಿ. 5-inch TFT ಡಿಸ್ಪ್ಲೇ, 4 ರೈಡಿಂಗ್ ಮೋಡು. ನೀವು ಆಲ್ರೆಡಿ 390 ಎಲೆಕ್ಟ್ರಾನಿಕ್ಸ್ ನ ನೋಡ್ಬಿಟ್ಟಿದ್ದೀರಾ, ಅದೇ ಇದರಲ್ಲೂ ಸಿಗ್ತಾ ಇದೆ. KTM ಕಪ್ ಸೀಸನ್ 3 ಅಲ್ಲಿ ಡ್ಯಾನಿ ಪೆಡ್ರೋಸಾ ಅವರಿಗೆ ಈ ಗಾಡಿನ ಟ್ರ್ಯಾಕ್ ಅಲ್ಲಿ ಓಡಿಸೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ರು. ಆದ್ರಿಂದ ಇದನ್ನ ಫುಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಷ್ಟು ಚಾನ್ಸ್ ಸಿಗ್ಲಿಲ್ಲ. ಸದ್ಯಕ್ಕೆ 18 ಲಕ್ಷ ಕೊಟ್ಟು ಈ ಗಾಡಿನ ಅಷ್ಟು ನಮ್ ಜನ ತಗೋತಾರ, ಅದು ಟ್ವಿನ್ ಸಿಲಿಂಡರ್ ಆಗಿ ಅನ್ನೋದೊಂದೇ ಕ್ವಶನ್ ನನ್ನ ತಲೆಯಲ್ಲಿ ಈಗ ಸದ್ಯಕ್ಕೆ ಇರೋದು.